ಪಟ್ಟಣ ಕುರುಬುರಪೇಟೆಯಲ್ಲಿ ಏನು ಈ ಮುಖ್ಯಮಂತ್ರಿ ಗ್ರಾಂಟ್ ಅಂತ ಏನು ಈ ಕಾಲುವೆಗಳನ್ನ ತೆಗೆದಿದ್ದಾರೋ ಅದು ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಜನಸಾಮಾನ್ಯರಿಗೆ, ಮಕ್ಕಳಿಗೆ, ಹಿರಿಯರಿಗೆ ಹೋಗಲು ತುಂಬಾ ಕಷ್ಟ ಇದೆ. ಇದನ್ನ ಈಗಾಗಲೇ ಈ ಸಾರ್ವಜನಿಕರು ಹೋಗಿ ನಗರಸಭೆ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದನ್ನ ಸಂಬಂಧಪಟ್ಟ ಈಗ ಈ ದಂಗೆ ಹೇಳ್ಬೇಕಾಗ ಒಂದು ಪರಿಸ್ಥಿತಿ ಬರ್ತಾ ಇದೆ. ಈ ಸಾರ್ವಜನಿಕರು ಇಲ್ಲಿ ಇದನ್ನ ಈ ಒಂದು ನಿರ್ಲಕ್ಷ್ಯವನ್ನ ನೋಡಿ ಈ ಕಾಲುವೆರಲ್ಲಿ ಎಲ್ಲ ನೀರು ಬಂದು ಸೇರ್ಕೊಂಡು ಈಗ ಈ ಕಾಲುವೆ ನೀರಲ್ಲಿ ಹುಳ ಬಿದ್ದು ಮಕ್ಕಳ ಮೇಲೆ ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವ ಬೀಳ್ತಾ ಇದೆ. ಇದರ ಬಗ್ಗೆ ಆದಷ್ಟು ಬೇಗ ಸೂಕ್ತ ಕ್ರಮ ಕೈಗೊಳ್ದಿರಾ ಇದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗತ್ತೆ. ಕೆಲವು ಪ್ರಭಾವಿ ವ್ಯಕ್ತಿಗಳ ಮನೆಗಳ ಮುಂದೆ ಕಾಲುವೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅವರೆಲ್ಲರೂ ಈಗಾಗಲೇ ದಾರಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಒಂದು 16-18 ಅಡಿ ಒಂದು ದಾರಿಯನ್ನ ಅವರು ಒಂದು 4 ಅಡಿ 3 ಅಡಿವರೆಗೂ ಆಚೆ ದಾರಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಅದನ್ನ ಸಾರ್ವಜನಿಕರು ಹೋಗಿ ಪದೇ ಪದೇ ಅವ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದಾರೆ. ತಾವು ದಾರಿ ಹೋಗಲು ಕಷ್ಟ ಇದೆ, ದಾರಿಯ ಕಾಲುವೆ ಮಾಡಲು ಕಷ್ಟ ಇದೆ, ಅದನ್ನ ಮಾಡ್ಕೊಡಿ ಅಂತ. ಅದಕ್ಕೆ ಕೆಲವು ಇದೇ ಈ ವಾರ್ಡ್ನ ಜನಪ್ರತಿನಿಧಿ ಅವರಿಗೆ ಸಹಕರಿಸಿ ಆಗೋ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ನಾವು ಕಾಲುವೆ ಬೇಕು ಅಂತ ಯಾರು ಇಲ್ಲಿ ಕೇಳ್ತಾ ಇಲ್ಲ. ಕಾಲುವೆ ಇರ್ದಿರ 5 ವರ್ಷದಿಂದ ಯಾವುದೇ ಒಂದು ಮೂಲ ಸೌಕರ್ಯ ಇದರಲ್ಲಿ ಮಾಡಿಲ್ಲ. ಈಗ ಲಾಸ್ಟ್ ಹೋಗೋ ಸಮಯದಲ್ಲಿ ಇವ್ರು ಕಷ್ಟ ಕೊಡ್ತಾ ಇದ್ದಾರೆ, ತೊಂದರೆ ಮಾಡ್ತಾ ಇದ್ದಾರೆ. ಆ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಈ ಕಾಮಗಾರಿ ಏನಿದೆಯೋ ಆದಷ್ಟು ಬೇಗ ಮುಗಿಸ್ದಿರ ಇದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ವಾರ್ಡ್ ನಂಬರ್ 18, 13 ಎಲ್ಲಾ ಸಾರ್ವಜನಿಕರು ಬಂದು ಅಲ್ಲಿ ಪ್ರತಿಭಟನೆ ಮಾಡ್ಬೇಕಾಗಿ ಬರುತ್ತೆ. ಮುಂದೆ ಈ ಕೆಲಸ ಏನಾದ್ರು ಅಡ್ಡಿಪಡಿಸ್ಕೊಂಡು ಈ ರೀತಿ ಕೆಲಸ ನಿಂತೋದ್ರೆ ಈ ಎಲ್ಲಾ ಮಕ್ಕಳು, ಹಿರಿಯರು, ಮನೆ ಹೆಂಗಸರು ಎಲ್ರು ಬಂದು ನಗರಸಭೆ ಹತ್ರ ಮುದ್ಗೆ ಹಾಕ್ಬೇಕಾಗಿ ಬರುತ್ತೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ನಗರಸಭೆ ಕಮಿಷನರು ಕ್ರಮ ಕೈಗೊಳ್ಬೇಕು. ಈ ಆರೋಗ್ಯಾಧಿಕಾರಿ ಈಗ ಇಲ್ಲಿ ಮೊದಲೇ ಒಂದು ಡಿಪ್ತೇರಿಯಾ ಕೇಸಸ್ ಆಗಿದೆ. ಮಕ್ಕಳ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವ ಬೀಳ್ತಾ ಇದೆ. ಅದನ್ನ ಗಮನ ಹರಿಸಿ ನಗರಸಭೆ ಆರೋಗ್ಯಾಧಿಕಾರಿ ಬಂದು ಪರಿಶೀಲನೆ ಮಾಡ್ತಾ ಇರಬೇಕು. ಒಂದ್ 2-3 ದಿನದಲ್ಲಿ ಇದು ಮಾಡ್ತೀರಾ ಇದ್ರೆ ಮುಂದೆ ತುಂಬಾ ತೊಂದರೆ ಅನುಭವಿಸ್ಬೇಕಾಗಿ ಬರುತ್ತೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಕಾರ್ಯಗತಕ್ಕೆ ತರಬೇಕಂತ ವಿನಂತಿಸ್ತೀವಿ. जो ओनी रोड में कुरुबुरपेट में ओनी रोड में जो काम चल रहा है चिरंडी का, वो आधा काम हो गया, आधा 4 घरों की तरफ से पूरे एरिया को तकलीफ हो रही है। मेहरबानी करो जो भी ऑफिसर है इसके पीछे इससे तजर्बा देके इसके पीछे काम करने के लिए उनको रिक्वेस्ट कर रही हैं कि आवाम में उससे बहुत प्रॉब्लम हो रहा है। एक 4 घरों की तरफ से जरा मेहरबानी कर को ये चीज जो है मुकम्मल करने के वास्ते तुम्हारे से रिक्वेस्ट कर रही है। ಪೇಟೆಯ ಮಕಾ ಮಸೀದಿ ರಸ್ತೆಯಲ್ಲಿರುವ ಅವನಿ ರೋಡಿಂದ ನಲ್ಲಿ ಚರಂಡಿ ವ್ಯವಸ್ಥೆ ಮಾಡುವ ಕೆಲಸದಲ್ಲಿ 4 ಮನೆಗಳು ಉಂಟಾಗುತ್ತಿದೆ. ಈ ತೊಂದರೆಗಳಿಂದ ಜನರಿಗೆ ಅನೇಕ ಸಮಸ್ಯೆಗಳು ಬರುತ್ತಿದ್ದಾವೆ. ಅದಲ್ಲದೆ ಆ 4 ಮನೆಗಳಗೋಸ್ಕರ ಬಡವರ ಜನರಿಗಾಗಿ ತುಂಬಾ ಕಷ್ಟಗಳು ಉಂಟಾಗಿದ್ದೇವೆ. ಅದಕ್ಕಾಗಿ ಆ ಕಾರ್ಯವನ್ನು ನೀವು ಎಲ್ಲ ಸದ್ಗುಣವಾಗಿ ಮಾಡಬೇಕು ಎಂದು ತಮ್ಮಲ್ಲಿ ವಿನಂತಿ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯವನ್ನು ಇಲ್ಲಿರುವ ಅಧಿಕಾರಿಗಳಿಗೆ ಈ ಕೆಲಸವನ್ನು ಸಂಪೂರ್ಣವಾಗಿ ಕಾರ್ಯ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೀನಿ. पक्का भी करने से आला तक भी 4 साल से बहुत है और पब्लिक को भी बहुत चरण की तरफ से पेंडिंग होगा। ये बड़े इतना बोलते हुए तो भी कौन भी काम को ले रही नहीं। कौंसलर हम तो कौन भी तो अच्छे खाली उन्हें बड़े घर वाले को कौन भी आकर सामने खड़े बात करना वाला नहीं हो रहा उनको। क्यों तो ना कौंसलर ये
ऊपर कोई भी एप्लीकेशन नहीं कर रहे।